ಮನಸ್ಸಲ್ಲಿ ಮನಸ್ಸು ಬಿಟ್ಟೋ ಬಿಟ್ಟೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಬನ್ನಿ ಪೂಜೆ ಮಾಡೋಣ. ಹಾಗೆ ನಾನು ಯಾವ ಥರ ರಂಗೋಲಿ ಹಾಕಿದ್ದೀನಿ ಅಂತ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ. ಬನ್ನಿ ಪೂಜೆ ಮಾಡೋಣ. ಯಾವ್ದ್ರದ್ದು? ಯಾವ್ದ್ರದ್ದು ನಮ್ಮ ಸ್ಟೇಜ್ ದೊಡ್ಡದಾಗೈತೆ ನೋಡಿ ಫ್ರೆಂಡ್, ಇಲ್ಲಿ ಮನೆ ಮುಂದೆ ಹಾಕಿರೋದು ಬಂದುಬಿಟ್ಟು ಪ್ರಿಂಟ್ ತಂದಿದ್ದೆ ಗಣೇಶನ ಹಬ್ಬದಲ್ಲಿ, ಹಿಂದೂ ಮಹಾಗಣಪತಿಯಲ್ಲಿ. ಇದು ಬಂದುಬಿಟ್ಟು ಕೃಷ್ಣ ಕೈಯಲ್ಲಿ ಹಾಕಿರೋದು. ತುಂಬ ಎಫರ್ಟಿಂದ ಹಾಕಿದ್ದೀನಿ ಫ್ರೆಂಡ್. ನಿಮಗೆಲ್ಲ ಹೇಗೆ ಅನ್ನಿಸ್ತಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಎಫರ್ಟ್ ಹಾಕಿ ಕೃಷ್ಣನ ಬಿಡಿಸಿದ್ದೀನಿ ಫ್ರೆಂಡ್. ಹೇಗೆ ಬಂದಿದೆ ಅಷ್ಟೊಂದು ಎಫರ್ಟ್ ಹಾಕಿ ಮಾಡಿದ್ದಕ್ಕೆ ತುಂಬ ಖುಷಿಯಾಗುತ್ತೆ. ಯಾವಾಗ ಅಂದರೆ ನೋಡಿದವರೆಲ್ಲ ಇದು ಭಾಳ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾರಲ್ಲ, ಆವಾಗ ಆ್ಯಕ್ಚುಲಿ ನಮ್ಮ ಅಂಗಡಿಗೆ ಬಂದವರೆಲ್ಲ ಪ್ರತಿಯೊಬ್ಬರ ಬಾಯಲ್ಲೂ ತುಂಬ ಚೆನ್ನಾಗಿ ಕಾಣ್ತಿದ್ದಾನೆ ಕೃಷ್ಣ. ಎಷ್ಟು ಚೆನ್ನಾಗಿದೆ ಅಂದರೆ ಎದ್ದು ಬರ್ತಾಯಿದೆ ಅಂದ ಕೃಷ್ಣ ಅಂತ ನನಗಿದೆ ಅಂತ ಹೇಳಿದರು. ಹಾಗಾಗಿ ತುಂಬ ಖುಷಿಯಾಯಿತು ಫ್ರೆಂಡ್ಸ್. ನನಗೆ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ನಾನು ಹಾಕಿರೋ ಕೃಷ್ಣ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. 5 ಗಂಟೆಯಿಂದ 8 ಗಂಟೆವರೆಗೂ ಹಾಕಿದ್ದೀನಿ ಫ್ರೆಂಡ್ ಕೃಷ್ಣನ. ಮತ್ತು ಇದೆಲ್ಲ ಡಿಸೈನ್ ಮಾಡಿದ್ದು. ಆಮೇಲೆ ಹ್ಯಾಪಿ ಮಕರ ಸಂಕ್ರಾಂತಿ ಬಂದುಬಿಟ್ಟು ನಮ್ಮ ಸಮೀಕ್ಷೆ ಬರೆದ್ಲು. ನಂಗೆ ಅಲ್ಲಿಗೆ ಸಾಕಾಗ್ಬಿಟ್ಟಿತ್ತು ಅದೆಲ್ಲ ಡಿಸೈನ್ ಮಾಡ್ತಾ. ಅಂದರೆ ನೆಕ್ಸ್ಟ್ ಇನ್ನು ಮನೆ ಮುಂದೆನೂ ಹಾಕೋದಿತ್ತಲ್ಲ ಅಲ್ಲಿ ಮನೆ ಬಾಗ್ಲ ಹತ್ರ. ಹಾಗಾಗಿ ಅದನ್ನು ಅವಳಿಗೆ ಬರೆಯೋಕ್ಕೆ ಹೇಳ್ಬಿಟ್ಟು ನಾನು ಮನೆ ಹತ್ರ ಇರೋದನ್ನ ಡೆಕೋರೇಟ್ ಮಾಡೋಕ್ಕೆ ಹೋದೆ. ಹಾಗೆ ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ತಿಳಿಸಿ. ಎಲ್ಲರ ಕಡೆ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತೊಮ್ಮೆ ಮಗದೊಮ್ಮೆ ಈ ಸಲ ಸಂಕ್ರಾಂತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಭಾವಿಸ್ತಾ ಇದ್ದೀವಿ ಫ್ರೆಂಡ್. ಓಕೆ, ನೆಕ್ಸ್ಟ್ ನನ್ನ ಮಕ್ಕಳಿಗೆಲ್ಲ ಕೊಡ್ತೀನಿ. ಬುಕ್ಟೋಳೆ ನೋಡಿ. ನೋಡಿ ಫ್ರೆಂಡ್, ನನ್ನ ಸಮೀಕ್ಷಾ ನಾನು ತಿಂತಿರೋದಕ್ಕೆ ಹಿಂಗೆ ಬುಕ್ತಾಳೆ ಅಂತಿದ್ದಾಳೆ. ಆ್ಯಕ್ಚುಲಿ ಎಳ್ಳು ಬೆಲ್ಲ ಟೇಸ್ಟೇ ಆ ಥರ ಇರುತ್ತೆ. ಇನ್ನೊಂದು ಸಲ ತಿನ್ನಬೇಕು ಅಂತಂದು ಹಾಗೆ ನನ್ನ ಮಗಳಿಗೆ ಕೊಟ್ಟೆ. ಹಾಗೆ ಅವರಿಬ್ಬರು ನಮ್ಮ ಸಮೀಕ್ಷಾ ಮತ್ತು ನಮ್ಮ ಸೌಗಂಧಿಕ ತಗೊಂಡ್ರು ಎಳ್ಳು ಬೆಲ್ಲನ. ಹಾಗೆ ಅವರಿಬ್ಬರ ಹತ್ರ ಒಂದು ಸ್ವಲ್ಪ ರೀಲ್ಸ್ ಮಾಡಿದರು ಇಬ್ಬರೂ ಸಂಕ್ರಾಂತಿ ಹಬ್ಬದ ಹಾಡಿಗೆ. ಹಾಗೆ ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ
ಅವರು ಎಲ್ಲ ಮನೆಗೆ ಎಳ್ಳು ಬೆಲ್ಲ ಹಂಚಕ್ಕೆ ಹೋದರು. ನಾವು ಅವರಿಬ್ಬರು ತಗೊಂಡು ಮತ್ತೆ ಎಲ್ಲ ಮನೇಲೆಲ್ಲ ಕೊಟ್ಟು ಹೋದರು. ಆ್ಯಕ್ಚುಲಿ ನಮ್ಮ ಮುನ್ನಿ ಇಲ್ಲಿ ಬರ್ತಾನೆ ನೋಡ್ರಿ, ಅವ್ರು ಯಾಕೆ ಆ ಥರ ಇದ್ದಾರೆ ಅಂದರೆ ನೋಡಿರಿ, ನಮ್ಮ ಅಮ್ಮನೂ ಕೂಡ ರೆಡಿಯಾಗಿಲ್ಲ, ಅಲ್ಲಿ ಕಾಣ್ತಿದ್ದಾರೆ. ಆ್ಯಕ್ಚುಲಿ ಅವ್ರ ಫ್ಯಾಮಿಲಿಲಿ ಹಿಂದೆ ಯಾರೋ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ತರಕ್ಕೆ ಹೋದವರು ವಾಪಸ್ ಬಂದಿಲ್ಲ ಅಂತಂದು ಅವ್ರದ್ದು ಏನೈತೆ ಅಣ್ಣ ತಮ್ಮಗಳು ಯಾರೂ ಮಾಡೋದಿಲ್ಲ ಈ ಹಬ್ಬನ. ಹಾಗಾಗಿ ನಮ್ಮ ಮುನ್ನಿ ನಮ್ಮಮ್ಮ ಹಾಗೇ ಇದ್ದಾರೆ, ಅವರು ಈ ಹಬ್ಬನ ಮಾಡೋದಿಲ್ಲ, ಸೆಲೆಬ್ರೇಷನ್ನು ನಮ್ಮ ಮನೇಲೇ ಬಂದು ಮಾಡ್ತಾರೆ. ಹಾಗೆ ಸ್ಪೆಷಲ್ ರೆಸಿಪಿ ಏನು ಮಾಡಿದ್ದೆ ಅಂದರೆ ಎಣ್ಗಾಯಿ ಸಾರು, ರೊಟ್ಟಿ ಮಾಡಿದ್ದೆ. ನನ್ನ ಮಗಳು ಇಷ್ಟಪಡ್ತಾಳೆ ಮತ್ತು ನಮ್ಮ ಮನೆಯವ್ರಿಗೂ ಇಷ್ಟ. ಸಂಕ್ರಾಂತಿ ಹಬ್ಬದಲ್ಲಿ ಆ್ಯಕ್ಚುಲಿ ನಾವು ಮಾಡೋದು ಜಾಸ್ತಿ ರೊಟ್ಟಿ, ಕೆಲವರು ಸ್ವೀಟು ಮಾಡ್ತಾರೆ. ನಾವು ಬಂದುಬಿಟ್ಟು ಇವತ್ತು ರೊಟ್ಟಿ ಎಣ್ಗಾಯಿ ಮಾಡಿದ್ವಿ, ಎಳ್ಳು ಬೆಲ್ಲನೇ ಸ್ವೀಟ್ ಅಂದ್ಕೊಂಡ್ವಿ. ಹಾಗೆ ನೋಡಿರಿ, ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಸಮೀಕ್ಷಾ ಎಲ್ಲರೂ ಊರ ಕಡೆ ಹೊರಟರು. ನಮ್ಮ ಆಂಟಿ ಊರಿಗೆ ಹೋಗ್ತಿದ್ದಾರೆ, ಯಾಕಂದರೆ ನಾಳೆ ಅಲ್ಲಿ ಫಂಕ್ಷನ್ ಇದೆ, ಹಬ್ಬ ಇದೆ, ಮಿನಿ ಜಾತ್ರೆ, ಹಾಗಾಗಿ ಹೊರಟಿದ್ದಾರೆ. ನಾವು ನಾಳೆ ಹೋಗ್ತೀವಿ ನೆಕ್ಸ್ಟ್. ಇವತ್ತು ಹಬ್ಬ ಇದೆಯಲ್ಲ, ಅದಕ್ಕೆ ಮನೆ ಹತ್ರ ಒಬ್ರು ಇರಬೇಕಂತಂದು ನಾನು ಉಳ್ಕೊಂಡಿದ್ದೀನಿ. ನಮ್ಮ ಮನೆಯವರು ನಮ್ಮ ಸೌಗಂಧಿಕ ಮೂವರು ಊರಿಗೆ. ಓಕೆ ಫ್ರೆಂಡ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಟೇಕ್ ಕೇರ್ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.